ಸಿಗ್ಬೇಕು ರೀ. ಮಕ್ಕಳಿಗೆ ಕಷ್ಟಪಟ್ಟು ದುಡ್ದು ಕೂಲಿ ಮಾಡಿ ನಾಲಿ ಮಾಡಿ ಬದುಕಿಸೀನಿ. ನನ್ನ ಮಕ್ಕಳಿಗೆ ನ್ಯಾಯ ಸಿಗ್ಬೇಕ್ರಿ. ನನ್ನ ಮಗ ಸಹಿತ ಬದುಕಕತ್ತನಲ್ಲಿ ತಲವಾರ್ ತಗೊಂಡು ಹೊಡೆದಾರ್ರಿ. ಅಣ್ಣ ಹೆಣ್ತಿ ಅಣ್ಣನೇ ಇಷ್ಟಪಟ್ಟು ಮಾಡ್ಕೊಂಡು ತಲವಾರ್ಲಿಂದ ಕಲಸ ಕಾಲು ಕಡಿಬೇಕಂತಾರೆ. ಈಗ ಗೌರ್ಮೆಂಟ್ದವ್ರು ಏನಂತಾರೆ, ಕಾಲು ಎಲ್ಲೂ ಅದ್ರ ಭೀ ಅವನಿಗೆ ಹಿಂಗೆ ಬಾಡಿ ಎತ್ತಪ್ಲೆ ಭೀ ಇಲ್ಲ, ಕಾಲು ಕಡಿಬೇಕಂತಾರೆ. ಕಾಲು ಪೂರ ಒಣಕೊಂತ ಹೊಂಟದ್ರಿ, ಕಾಲು ಒಣಗಾಕತ್ತದ್ರಿ. ಎದ್ರ ಸಲಕ್ಕಿಲ್ಲ ನೋಡ್ರಿ, ಹೆಣತಿ ಕರಿಬೇಕು, ಹೆಣತಿಗೆ ತೊಗೊಂಡು ಮಾಡಿ ಉಣ್ಬೇಕಂತ ಅವ್ನ ಇಚ್ಛೆ, ಬರ್ಲಾರ್ದು ಅಕ್ಕಿನ ಇಚ್ಛೆ. ಇಷ್ಟಪಟ್ಟೆ ಮದುವೆ ಆಗ್ಯಾರ, ಇಷ್ಟಪಟ್ಟೆ ಮಾಡ್ಕೊಂಡನಂದ್ರೆ ಭೀ ನಮ್ಮ ಮಗನಿಗೆ ಏನು ಬೇಡಿದ್ವಿ ನಾವು ಇರ್ಲಡಿ. ಮಗ ತಂದನಂದ್ರೆ ಭೀ ನಾವು ಸೋತೀನ್ರಿ. ಈಗ ಬೆಡ್ಕೊಂತಿನವ್ರ ಬೇಕು, ಅದ್ರಕಿನ ಹತ್ತಾಗಿನ ನಾ ಮಕ್ಕಳ ಕಾಲಾಗ ಅಷ್ಟು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ರೋಡ್ ಮ್ಯಾಗ ಪುಟ್ಟ ಆಯ್ದು ಜಾಡು ಹೊಡೆದು ತಿಂಗಳಿಗೆ 50 ರೂಪಾಯಿ ನನ್ನ ಪಗಾರ, ಒಂದು ದುಕಾನ್ಗೆ ಒಂದು ಸಟ್ರ್. ಅಷ್ಟು ಜೀವನ ಮಾಡಿ ಮಕ್ಳಿಗೆ ಸಲುವಿನಿ. ಅವ್ರಿಗೇನು ಕೂಲಿ ಹೋಗಿಂದಿಲ್ಲ, ನಾಲಿ ಹೋಗಿಂದಿಲ್ಲ, ಅವನಿಗೆ ಪಗಾರ ಕೊಡೋದಿಲ್ಲ, ಇವನಿಗೆ ಪಗಾರ ಕೊಡೋದಿಲ್ಲ. ಆಕಿಗೆ ಜೀವನ ಮಾಡು, ನಿನ್ನ ಮಗನಿಗೆ ನೋಡ್ಕೊಂಡು ಚೆನ್ನಾಗಿರು. ಅವ್ನೇನು ಕೊಟ್ರೇನು ಕೊಡ್ಲಿಕ್ಕೆ ನಾನು ಇರತ್ತನ ನಿನ್ನ ಜೀವನ ಚೆನ್ನಾಗಿರ್ತದೆ ನೋಡು ಅಂತ ಇಷ್ಟು ಹೇಳ್ಕೊಂಡಿ ನೋಡಿ. ದೇವಮ್ಮ 2 ತಿಂಗಳಾಯ್ತು ರೀ. ಇಷ್ಟೇ ಗಂಡನ ಕೂಡ ಜಗಳ, ಕೆಲ್ಸಕ್ಕೆ ಹೋಗೋದ್ರೆ ಹೊರಗೆ ಹೋದ್ರೆ ಯಾರು ಕೂಡ ನಿದ್ದಿದ್ದಿ ನೀ ಫೋನ್ ಸ್ವಿಚ್ ಆಫ್ ಬಿಡ್ತಿ, ನಿನಗೆ ಅಕ್ಕಿ ಹೆಣ್ತಿ ಯಾರು ಕೂಡ ನಿದ್ದೀನಿ, ಏನು ಸ್ವಿಚ್ ಆಫ್ ಬಿಡ್ತಿ, ಫೋನ್ ಸ್ವಿಚ್ ಆಫ್ ಬಿಡ್ತಿ, ನೀ ಯಾರು ಲವ್ ಮಾಡ್ತೇನೋ, ನೀ ಯಾರಿಗೆ ಲೈಫ್ ಕೊಡ್ತಿ, ಇವು ಜಗಳ. ನನಗೆ ತೋರಿಸು, ನಾನು ಅವ್ರ ಮನೆಗೆ ಓದ್ತೀನಿ, ಹಚ್ಚು ನನ್ನ ಮನೆಗೆ ಹಚ್ಚು, ಯಾರ ಮನೆಗೆ ಹಚ್ತೆ ಹಚ್ಚು. ನನ್ನ ಮಗನಿಗೆ ನ್ಯಾಯ ಸಿಗ್ಬೇಕು.